ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮನ್ನು ತುಳಿದವರು ಈಗ ನಿಮ್ಮ ಕಾಲಿಗೆ ಬೀಳುವ ಸಮಯ ಬಂದಿದೆ. ಶನಿದೇವನ ಮಹಾ ತೀರ್ಪು ಶುರುವಾಗಿದೆ. ಮಕರ ರಾಶಿಯ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಗಳು ನಿಮ್ಮನ್ನು ತುಂಬ ಆಳವಾಗಿ ನೋಯಿಸಿವೆ. ನೀವು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ನಿಮ್ಮಿಂದಾಗುವಷ್ಟು ಸಹಾಯ ಮಾಡಿದ್ದೀರಿ. ನಿಮ್ಮ ಸ್ವಾರ್ಥಕ್ಕಿಂತ ಇತರರ ಸಂತೋಷವನ್ನೇ ದೊಡ್ಡದು ಅಂತ ಅಂದ್ಕೊಂಡಿದ್ದೀರಿ. ಆದರೆ ಇದು ನಿಮ್ಮ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಕಾಡ್ತಾ ಇದೆ: ನಾನು ಇಷ್ಟೆಲ್ಲ ಒಳ್ಳೆಯದು ಮಾಡಿದರೂ ಕೂಡ ನನಗೆ ಯಾಕೆ ಈ ಕಷ್ಟ ಅಂತ. ನಿಮ್ಮ ಈ ಪ್ರಶ್ನೆಗೆ ಇಂದು ಉತ್ತರ ಸಿಗಲಿದೆ. ಯಾಕೆಂದರೆ ಶನಿದೇವನ ದಿವ್ಯ ನ್ಯಾಯಾಲಯದಲ್ಲಿ ನಿಮ್ಮ ಹೆಸರಿನ ಒಂದು ವಿಶೇಷ ಕಡತ ಈಗ ತೆರೆಯಲ್ಪಟ್ಟಿದೆ. ನಿಮ್ಮ ಕಣ್ಣೀರಿನ ಲೆಕ್ಕ, ನಿಮ್ಮ ತ್ಯಾಗದ ಲೆಕ್ಕ, ನಿಮ್ಮ ನೋವಿನ ಲೆಕ್ಕ ಎಲ್ಲವೂ ಈಗ ಕರ್ಮದ ಪುಸ್ತಕದಲ್ಲಿ ದಾಖಲಾಗಿದೆ. ಮಕರ ರಾಶಿಯವರೇ, ನೀವು ಗಮನಿಸಿದ್ದೀರಾ? ಇತ್ತೀಚೆಗೆ ಕೆಲವು ಜನರು ನಿಮ್ಮಿಂದ ದೂರ ಆಗ್ತಿದ್ದಾರೆ. ಕೆಲವರು ನಿಮ್ಮ ಕರೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಕೆಲವರು ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹಬ್ಬಿಸ್ತಾ ಇದ್ದಾರೆ. ಮೊದಲಿಗೆ ಇದು ನಿಮಗೆ ನಷ್ಟದಂತೆ ಕಾಣಬಹುದು. ಆದರೆ ಒಂದು ರಹಸ್ಯವನ್ನು ತಿಳ್ಕೊಳ್ಳಿ: ಮರದಲ್ಲಿ ಒಣಗಿದ ಎಲೆಗಳು ಉದುರಿದಾಗ ಮಾತ್ರ ಹೊಸ ಚಿಗುರುಗಳು ಮೂಡುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಕೂಡ ಈಗ ಅನಗತ್ಯ ವ್ಯಕ್ತಿಗಳು ಹೊರ ಹೋಗ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಭಾಗ್ಯಕ್ಕೆ ಜಾಗ ಖಾಲಿ ಆಗ್ತಾ ಇದೆ. ಇದು ಸಾಮಾನ್ಯ ಸಮಯವಲ್ಲ. ಶನಿದೇವ ನಿಮ್ಮ ಜೀವನವನ್ನು ಮರುನಿರ್ಮಾಣ ಮಾಡುವ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ನಿಮ್ಮನ್ನು ಮೋಸ ಮಾಡಿದ ವ್ಯಕ್ತಿಯ ಬಗ್ಗೆ ನೀವು ಇನ್ನೂ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ ಸ್ನೇಹಿತನ ಬಗ್ಗೆ ಇನ್ನೂ ನೋವು ಅನುಭವಿಸ್ತಾ ಇದ್ದೀರಾ? ಹಾಗಿದ್ರೆ ಒಂದು ವಿಷಯ, ನೀವು ಯಾರನ್ನು ಕೂಡ ಶಿಕ್ಷಿಸಬೇಕಂತ ಏನಿಲ್ಲ. ಕಾಲವೇ ಅವರನ್ನು ಶಿಕ್ಷಿಸುತ್ತೆ. ಕರ್ಮದ ನ್ಯಾಯಾಲಯದಲ್ಲಿ ಹಣ ನಡೆಯೋದಿಲ್ಲ, ಸಂಬಂಧ ನಡೆಯೋದಿಲ್ಲ, ಅಧಿಕಾರ ಕೂಡ ನಡೆಯೋದಿಲ್ಲ. ಅಲ್ಲಿ ಕೇವಲ ಕರ್ಮ ಮಾತ್ರ ಮಾತನಾಡುತ್ತೆ. ಇದೀಗ ಎರಡನೇ ಸಂಕೇತದ ಬಗ್ಗೆ ಮಾತನಾಡೋಣ. ಮುಂದಿನ ಕೆಲವೇ ದಿನಗಳಲ್ಲಿ ನಿಮಗೆ ಒಂದು ಅಚ್ಚರಿಯ ಸುದ್ದಿ ಬರಲಿದೆ. ಈ ಸುದ್ದಿ ಉದ್ಯೋಗಕ್ಕೆ ಸಂಬಂಧಿಸಿರಬಹುದು, ಹಣಕ್ಕೆ ಸಂಬಂಧಿಸಿರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ಅವಕಾಶಕ್ಕೆ ಸಂಬಂಧಿಸಿರಬಹುದು. ಮೊದಲಿಗೆ ಅದು ಚಿಕ್ಕ ವಿಷಯದಂತೆ ಕಾಣಬಹುದು, ಆದರೆ ನಂತರ ಅದೇ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವ ಕಾರಣ ಆಗಿದೆ. ಇದನ್ನು ಕೇಳಿದ ನಂತರ ಕೆಲವರು ಹೇಳ್ಬೋದು, ಇದು ನನಗೆ ಆಗೋದಿಲ್ಲ. ಆದರೆ ಅದೇ ನಿಮ್ಮ ದೊಡ್ಡ ತಪ್ಪು. ಯಾಕೆಂದರೆ ನಿಮ್ಮ ಬಗ್ಗೆ ನೀವು ಹೊಂದಿರುವ ಹಳೆಯ ಅಭಿಪ್ರಾಯ ಈಗ ಮುರಿಯಬೇಕಾಗಿದೆ. ನೀವು ಯಾವಾಗಲೂ ನಿಮ್ಮನ್ನು ಕೇವಲ ಹೋರಾಟ ಮಾಡುವ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೀರಿ. ಆದರೆ ಬ್ರಹ್ಮಾಂಡ ನಿಮ್ಮನ್ನು ನಾಯಕನನ್ನಾಗಿ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದೆ. ಮೂರನೇ ಮತ್ತು ಅತ್ಯಂತ ದೊಡ್ಡ ರಹಸ್ಯ ಈಗ ಬರ್ತಾ ಇದೆ. ನಿಮ್ಮ ಸುತ್ತಲಿರುವ ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಅವನು ಫ್ರೆಂಡ್ ಆಗಿರ್ಬೋದು, ಕುಟುಂಬದ ಸದಸ್ಯರಾಗಿರ್ಬೋದು, ಅಥವಾ ನೀವು ಹೆಚ್ಚು ಗಮನಿಸದ ವ್ಯಕ್ತಿ ಆಗಿರಬಹುದು. ಆದರೆ ಅವನ ಮೂಲಕವೇ ಒಂದು ದೊಡ್ಡ ಅವಕಾಶ ನಿಮ್ಮ ಜೀವನಕ್ಕೆ ಬರಲಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರನ್ನೂ ಕೂಡ ತಕ್ಷಣ ನಿರ್ಣಯಿಸಬೇಡಿ. ಯಾಕೆಂದರೆ ನಿಮ್ಮ ಭಾಗ್ಯ ಮನುಷ್ಯರ ರೂಪದಲ್ಲಿ ನಿಮ್ಮ ಬಾಗಿಲು ತಟ್ಟಬಹುದು. ಆದರೆ ಮಕರ ರಾಶಿಯವರೇ, ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ನಗುವ ಮುಖಗಳನ್ನೆಲ್ಲ ಕೂಡ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ರಹಸ್ಯಗಳನ್ನು ಎಲ್ಲರಿಗೂ ಹೇಳಬೇಡಿ. ಈ ಜಗತ್ತಲ್ಲಿ ನಿಮ್ಮ ಕನಸುಗಳಿಗೆ ಚಪ್ಪಾಳೆ ತಟ್ಟುವವರಿಗಿಂತ ಅವುಗಳನ್ನು ಕದಿಯೋದಕ್ಕೆ ಕಾಯುವುದು ಅಂಥ ಜನರೇ ಜಾಸ್ತಿ ಇದ್ದಾರೆ. ಆದ್ದರಿಂದ ಮೌನವಾಗಿ ಕೆಲಸ ಮಾಡಿ. ನಿಮ್ಮ ಯಶಸ್ಸೇ ಮಾತನಾಡಲಿ. ಇದೀಗ ಶನಿದೇವನ 3 ಮಹಾ ಆದೇಶಗಳನ್ನು ಕೇಳಿ. ಮೊದಲನೇದು, ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಜನರಿಂದ ದೂರ ಇರಿ. ಎರಡನೆಯದು, ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮೂರನೆಯದು, ನಿಮ್ಮ ಬಗ್ಗೆ ನೀವು ಕಡಿಮೆ ಅಂದಾಜು ಮಾಡಿಕೊಳ್ಳೋದು ಹಿಂದೆ ನಿಲ್ಲಿಸಿ. ಯಾಕೆಂದರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನೀವು ಮಕರ ರಾಶಿಯವರು. ಎಷ್ಟೇ ಬಾರಿ ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿಮ್ಮಲ್ಲಿದೆ. ಎಷ್ಟೇ ಕತ್ಲೆ ಬಂದರೂ ಕೂಡ ಬೆಳಕಿನ ಕಡೆ ನಡೆಯುವ ಧೈರ್ಯ ನಿಮ್ಮಲ್ಲಿದೆ. ಎಷ್ಟೇ ದ್ರೋಹ ಮಾಡಿದರೂ ಕೂಡ, ಎಷ್ಟು ದ್ರೋಹ ಎಸಗಿದ್ರೂ ಕೂಡ ಹೃದಯದಲ್ಲಿ ದಯೆ ಉಳಿಸಿಕೊಳ್ಳುವ ಮಹತ್ವ ನಿಮ್ಮಲ್ಲಿದೆ. ಇದಕ್ಕಾಗಿಯೇ ಶನಿದೇವ ಈಗ ನಿಮ್ಮನ್ನು ಪರೀಕ್ಷೆಯಿಂದ ಬಹುಮಾನಕ್ಕೆ ಕರೆದೊಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಒಂದು ಘಟನೆ ನಿಮ್ಮನ್ನು ಆಶ್ಚರ್ಯಪಡಿಸುತ್ತೆ. ಆ ದಿನ ನೀವು ಹಿಂದಕ್ಕೆ ತಿರುಗಿ ನೋಡ್ತೀರಿ ಮತ್ತು ಹೇಳ್ತೀರಿ, ಅಂದು ನಡೆದ ಎಲ್ಲ ಕಷ್ಟಗಳು ನನ್ನ ಒಳ್ಳೆಯದಕ್ಕಾಗಿಯೇ ನಡೆದು ಅಂತ. ಆ ದಿನ ದೂರದಲ್ಲಿಲ್ಲ. ಆದ್ದರಿಂದ ಧೈರ್ಯವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಕಣ್ಣೀರಿನ ಬೆಲೆ ಸಿಗಲಿದೆ. ನಿಮ್ಮ ತಾಳ್ಮೆಯ ಫಲ ಸಿಗಲಿದೆ. ನಿಮ್ಮ ಪ್ರಾಮಾಣಿಕತೆಯ ವಿಜಯ ಸಿಗಲಿದೆ. ಶನಿದೇವನ ಆಶೀರ್ವಾದ ನಿಮ್ಮ ಜೊತೆಗಿದೆ. ನಿಮ್ಮ ಬದುಕಿನ ಹೊಸ ಅಧ್ಯಾಯ ಈಗಲೇ ಆರಂಭ ಆಗ್ತಾ ಇದೆ. ಕಮೆಂಟಲ್ಲಿ ಭಕ್ತಿಯಿಂದ ನನ್ನ ಗೆಲುವು ಖಚಿತ ಅಂತ ಬರೀರಿ. ಎಲ್ಲರೂ ಕೂಡ ಜೈ ಶನಿದೇವ ಅಂತ ಬರೀರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.